ಇನ್ನು ಸಂಗಮೇಶ್ ಅವರ ಪುತ್ರನ ಬಂಧನಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವರು ಆಗ್ರಹಿಸಿದ್ದಾರೆ. ಮೊದಲು ಅವರನ್ನು ಅರೆಸ್ಟ್ ಮಾಡಿ ಅಂತಂದ್ಬಿಟ್ಟು. ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳಾ ಅಧಿಕಾರಿಗಳಿಗೆ ಗೌರವ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಕಪಟ ಮಹಿಳಾ ನೀತಿ. ಇದು ಭದ್ರಾವತಿಯನ್ನ ರಿಪಬ್ಲಿಕ್ ಮಾಡೋ ಪರಿ ಅಂತ ತಕ್ಷಣವೇ ಬಸವೇಶ್ವರ್ ಬಂಧಿಸಿ ಗಡೀಪಾರು ಮಾಡಿ ಅಂತ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಓಕೆ, ಇದು ಅಶ್ವಥ್ ನಾರಾಯಣ್ ಅವರು ಮಾಡಿರ್ತಕ್ಕಂಥ ಆಗ್ರಹ. ಬಟ್ ಇದು ನಾನು ಇವಾಗ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ಇದರ ಕ್ಲಾರಿಟಿಯನ್ನು ಆ ಲೇಡಿ ಆಫೀಸರೇ ಕೊಡಬೇಕು, ಜ್ಯೋತಿ ಅವರೇ ಕೊಡಬೇಕು. ಅವ್ರು ಬಂದು ಒಂದು ಮಾತು ಹೇಳಿ, ಇದು ಸಂಗಮೇಶ್ ಅವರ ಮಗನೇನ ಅಥವಾ ಬೇರೆಯವರು ಮಾತಾಡಿದ್ದ. ಇನ್ನು ಮಹಿಳಾ ಅಧಿಕಾರಿಗೆ ಸಂಗಮೇಶ್ ಪುತ್ರ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ DCM ಈಶ್ವರಪ್ಪ ಅವರು ವಾಗ್ದಾಳಿ ಮಾಡಿದ್ದಾರೆ. ಭದ್ರಾವತಿಯಲ್ಲಿ ಶಾಸಕರದ್ದು ಆಡಿದ್ದೇ ಆಟವಾಗೋಗಿದೆ, ಅಧಿಕಾರಿಗಳಿಗೆ ಅಲ್ಲಿ ಬೆಲೆಯೇ ಇಲ್ಲ, ಭದ್ರತೆಯೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಗಮನಕ್ಕೆ ಆಡಿಯೋ ಬಂತು ಅಂತ ನಾನು ಅನ್ಕೊಳ್ತೀನಿ. ಏನಾಗ್ತದೆ ಸರ್ ಶಿವಮೊಗ್ಗ ಭಾಗದ ಭದ್ರಾವತಿಯಲ್ಲಿ ಅಂತ? ಅಮ್ಮ, ಅಲ್ಲಿ ಪೊಲೀಸ್ ಇಲಾಖೆಯವರು ನೇರವಾಗಿ ಆ MLA ಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಅವ್ರು ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ಇಡೀ ಪೊಲೀಸ್ ಇಲಾಖೆ ಅವ್ರು ಯಾರೋ PC ಅಂತ ಮಾತ್ರನೇ ಹೇಳಲ್ಲ, ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್, DYSP ಎಲ್ಲ, SP ಸೇರಿ ಎಲ್ರೂ ಕೂಡ ಗುಲಾಮರಾಗ್ಬಿಟ್ಟಿದ್ದಾರೆ ಅಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಏನ್ ನಡೀತಾ ಇರೋಂತ ಅವ್ಯವಹಾರಗಳು ನೋಡ್ಬಿಟ್ರೆ ಇದು ಭದ್ರಾವತಿನಲ್ಲಿ ಮನುಷ್ಯರು ಬದುಕಕ್ಕಾಗಲ್ಲ, ಆ ಪರಿಸ್ಥಿತಿ ಅಲ್ಲಿ ಇದೆ. ನೀವು ಟಿವಿಗಳಲ್ಲಿ ಆ ಪದಗಳು ಕೇಳಿದೆ ನಾನು. ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಕುಡಿದ ಗುಂಡನು ಕೂಡ ಹಂಗ್ ಮಾತಾಡಲ್ಲ ಅಂತ ಪದಗಳು ಬಂದಿದಾವೆ. ಆ ಪದಗಳು ನಾನು ಹೇಳಕ್ ಇಷ್ಟಪಡಲ್ಲ, ಅವಾಚ್ಯ ಶಬ್ದಗಳನ್ನ. ನೀವು ಎಲ್ಲ ಇಡೀ ರಾಜ್ಯ ದೇಶನೇ ನೋಡಿದೆ. ಆದ್ರೆ ಬಹಳ ಆಶ್ಚರ್ಯ ಅಂದ್ರೆ ಆ ಬಸವೇಶ್ವರನ ಅಪ್ಪ ಸಂಗಮೇಶ್ ಅವರು ನನ್ನ ಮಗನ ವಾಸೆ ಇಲ್ಲ ಅಂತ ಹೇಳ್ತಿದಾರಲ್ಲ, ಇದಕ್ಕಿಂತ ನಾಚಿಕೆಗೇಡು ಇನ್ನೊಂದಿಲ್ಲ.